ತೊಗೊಂತೀರಿ ಬರೋಬರ ಐತಿ ಸ್ವಲ್ಪ ದೊಡ್ಡ ತೊಗೊಂಡಿರ್ತವ್ರಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನು ಟೈಮು 3 o'clock ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಎಲ್ಲರೂ ನಾನು ಮತ್ತೆ ಅನ್ವಿತಾ, ಅರ್ವಿನ. ಊರಿಂದ ಬಂದ್ಮೇಲೆ ವ್ಲಾಗ್ ಮಾಡಕ್ಕೆ ಆಗಿಲ್ಲ ಫ್ರೆಂಡ್ಸ್. ಒಂದು 3-4 ಡೇಸ್ ಆಯ್ತು ವ್ಲಾಗ್ ಮಾಡೇ ಇಲ್ಲ. ಇವತ್ತು ಮಾಡ್ತಾ ಇದ್ದೀನಿ ವ್ಲಾಗು. ಔಟ್ಸೈಡ್ ಹೋಗ್ತಾ ಇದೀವಲ್ವಾ, ಅದಕ್ಕೆ ಮಾಡೋಣ, ವ್ಲಾಗ್ ಮಾಡ್ಬಿಡೋಣ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಎಲ್ಲರದು ಊಟ ಆಯ್ತಾ ಫ್ರೆಂಡ್ಸ್? ಎಲ್ಲರದು ಊಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಂದು ಕೂಡ ಊಟ ಆಯ್ತು. ಏನ್ ಶಾಪಿಂಗ್ ಏನಂತೇಳಿ ಹೋಗ್ತಾ ಅಲ್ಲೇ ಶಾಪಿಂಗ್ ಮಾಡ್ತಾನೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಶಾಪಿಂಗ್ ಇದೆ, ಮಾಡ್ಕೊಂಡು ಬರ್ತೀವಿ. ಮುಂದಿನ ತಿಂಗಳು ಒಂದು ನಮ್ಮ ಮನೇಲಿ ಸ್ಪೆಷಲ್ ಡೇ ಇದೆ. ಏನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಗೆಸ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಅಂದ್ರೆ ಶಾಪಿಂಗ್ ಎಲ್ಲ ಮಾಡ್ತೀವಲ್ಲ, ಆ ಶಾಪಿಂಗ್ ಮಾಡೋದನ್ನೆಲ್ಲ ನೋಡಿ ಗೆಸ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಅಂತ. ಹೇಳ್ಬೇಕಂದ್ರೆ ಊರ್ಗ್ ಹೋಗೋಕ್ಕೂ ಮುಂಚೆನೆ ನಾವು ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ವಿ. ಅಂದ್ರೆ ನಾಳೆ ಊರ್ಗ್ ಹೋಗೋದು ಇದೆ ಅಂದ್ರೆ ಇವತ್ತರಂಗೆ ನಾವು ಶಾಪಿಂಗ್ ಹೋಗ್ತಾ ಇದ್ವಿ. ಸಡನ್ ಆಗಿ ಊರಿಂದ ಫೋನ್ ಮಾಡಿದ್ರು ಅಪ್ಪ ಮತ್ತೆ ನಮ್ಮವ್ವ, ಊರಿಗೆ ಬನ್ರಿ ಅಂತೇಳಿ. ಸಡನ್ ಆಗಿ ಊರ್ಗ್ ಹೋಗ್ಬೇಕಾಯ್ತು. ಓಕೆ ಸರಿ, ಊರ್ಗ್ ಹೋಗಿ ಬಂದ್ಮೇಲೆ ಮತ್ತೆ ಶಾಪಿಂಗ್ ಮಾಡೋದ್ರಾಯ್ತು. ಇವಾಗ ಊರ್ಗ್ ಹೋಗೋಣ ಅಂತೇಳಿ ಹೋಗ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಮತ್ತೆ ನಮ್ಮ ಊರಿನ ವ್ಲಾಗ್ ನಿಮ್ಗೆಲ್ಲ ಹೇಗ್ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಜನ ಎಲ್ಲ ಕಮೆಂಟ್ ಮಾಡಿದೀರಾ, ನೋಡಿದೀನಿ. ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದೀರಾ, ತುಂಬಾ ಖುಷಿ ಆಯ್ತು. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ನನ್ನ ಮೇಲೆ ಇರ್ಲಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಸದಾ ಹೀಗೆ ಇದ್ರೆ ನಾವು ಮುಂದೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಅವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಆಲ್ರೌಂಡರ್ ಪಾರ್ವತಿ ಚಾನಲ್ ಅಂತೇಳಿ ಸೆಕೆಂಡ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ. ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದ್ರೂ ಒಂದು 2 months ಆಯ್ತು. ಇನ್ನು ಯಾರೆಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಇದ್ರೆ ಶಾಪಿಂಗ್ ಮಾಡಕ್ ಹೋಗೋಣ. ಮಕ್ಕಳು ಮತ್ತೆ ಹಸ್ಬೆಂಡ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಹೊರಗಡೆ. ನಾನು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಕ್ ಬಂದೆ. ನಾನು ಹೇಳ್ಬೇಕಂದ್ರೆ ಯಾವಾಗ್ಲೂ ಅಡ್ಗೆ ಮನೆಗೆ ಬರ್ತೀನಿ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದಿದ್ರೆ. ಯಾಕಂದ್ರೆ ಇಲ್ಲಿ ನನ್ನ ಅಪೋಸಿಟ್ ಇಲ್ಲಿ ವಿಂಡೋ ಇರೋದ್ರಿಂದ ಬೆಳಕು ಚೆನ್ನಾಗಿ ಬರುತ್ತೆ, ಮತ್ತೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಡ್ಗೆ ಮನೇಲೆ ನಾನು ಜಾಸ್ತಿ ವ್ಲಾಗ್ನ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಶಾಪಿಂಗ್ ಮಾಡಕ್ಕೆ ಹೋಗೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಿನ್ ಬಿಟ್ಟ ಹೋಗ್ತೀವಿ ನೋಡ್. ಮತ್ ನಾವು ಈಕೆ ನೋಡಿಕೆ ಹೆಂಗ್ ಹತ್ತ ಹತ್ ಬಿಡ್ಬಿಡ, ಹತ್ ಈಗ ಇವ್ನ್ ಬಿಟ್ಟು ಹೋಗೋಣ. ಇವನ್ನ ನಡಿ ಮತ್ ಹತ್ ಮತ್ ಬಿಡಬಿಡ. ಇಲ್ಲ ಇಲ್ಲ, ನಿನ್ ಬಿಟ್ಟು ಹೋಗ್ತೀವಿ. ಓಡ್ಕೊಂತ ಬರೋದಾದ್ರೆ ನಿನ್ ಬಿಟ್ಟ ಹೋಗ್ತೀವಿ ನಾವು. ಟಾಟಾ ಮಾಡ್ರೆ ಹಾಯ್ ಹೇಳ್ರಿ. ಹಾಯ್ ಹಾಯ್ ಹೇಳ್ಬೇಕು. ಟಾಟಾ ಅಲ್ಲ ಹಾಯ್ ಅನ್ಬೇಕು. ಹಾಯ್ ಬಾಯ್ ಅಂತಿರಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಇಲ್ಲಿ ಮಾರ್ಕೆಟ್ಗೆ ಬಂದಿದ್ದೀವಿ. ಅನ್ವಿತಂದು ಒಂದು ಬೆಳ್ಳಿ ಚೈನ್ದು ಕೊಂಡಿ ಸ್ವಲ್ಪ ಬಿಚ್ಚೋಗ್ತಾ ಇದೆ. ಅಂದರೆ ಕತ್ತಿಗೆ ಹಾಕಿದಾಗ ಚೈನ್ ಆಚೆ ಬರ್ತಾ ಇದೆ. ಸ್ವಲ್ಪ ಅದಕ್ಕೆ ಕೊಂಡಿ ರಿಪೇರಿ ಮಾಡಿಸ್ಕೊಂಡು ಹೋಗೋಣ, ಇಲ್ಲಾಂದರೆ ಹೊಸದಾದ್ರೂ ಹಾಕ್ಸ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿಗೆ ಫಸ್ಟು ಮಾರ್ಕೆಟ್ಗೆ ಬೆಳ್ಳಿ ಅಂದರೆ ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಹಾಕಿ ಕೊಡ್ತಾರೆ. ಈ ಥರದ್ದು ಏನಾದರೂ ರಿಪೇರಿ ಇದ್ದರೆ ಫಸ್ಟು ನಾವು ಇದೇ ಶಾಪ್ಗೆ ಬರ್ತೀವಿ. ಇದು ಗಣಪತಿ ಗಲ್ಲಿಯಲ್ಲಿದೆ. ಹಾಗೆ ಸ್ವಲ್ಪ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಹೇಗಿದೆ, ಡಿಸೈನ್ಸ್ ಎಲ್ಲ ಹೇಗಿದೆ ಅಂಥೇಳಿ ಶೂಟ್ ಮಾಡ್ಕೊತಾ ಇದ್ದೆ. ಹಾಗೆ ಬೆಳ್ಳಿದು ಉಂಗುರಗಳ ಡಿಸೈನ್ ಎಲ್ಲ ನೋಡ್ತಾ ಇದ್ದೆ. ಯಾವುದಾದ್ರೂ ಹೊಸ ಡಿಸೈನ್ ಏನಾದರೂ ಬಂದಿದ್ದಾವೋ ಏನೋ ಅಂಥೇಳಿ ನೋಡ್ತಾ ಇದ್ದೆ. ನೋಡಿ ಇಲ್ಲಿ ಸ್ಟೋನಿಂದ ಎಲ್ಲ ಆಮೆ ಉಂಗುರ ಎಲ್ಲ ಮಾಡಿದ್ದಾರೆ. ಇದು ಜಾಸ್ತಿ ಅಂದರೆ ಆಮೆ ಉಂಗುರಗಳೇ ಇದ್ದವು ಫ್ರೆಂಡ್ಸ್. ಸ್ವಲ್ಪ ಇವಾಗ ಲೇಟೆಸ್ಟ್ ಡಿಸೈನ್ಸ್ ಉಂಗುರಗಳೆಲ್ಲ ಕಡಿಮೆ ಇದ್ದವು.
ನೋಡ್ತಾ ಇರ್ಬೋದು. ನಿಮಗೂ ಕೂಡ ಶೇರ್ ಮಾಡೋಣ ಅಂಥೇಳಿ ಮಾಡಿಕೊಂಡೆ. ನೋಡಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಅಂದರೆ ನಾನು ಝೂಮ್ ಹಾಕಿ ಒಂದೊಂದೇ ತೋರಿಸಿದ್ರೆ ನಿಮಗೆ ಕರೆಕ್ಟಾಗಿ ಕಾಣಿಸೋವು. ಎಲ್ಲ 440, 380 ಇದ್ದಾವೆ ನೋಡಿ. ಮತ್ತು 500 ಮೇಲೆ ಕೂಡ ಇದ್ವು. ನೋಡಿದ್ರೆ ಹುಡುಕ್ತಾನೆ ಇದ್ದಾರೆ ಫ್ರೆಂಡ್ಸ್. ಅನ್ವಿತಂದು ಚೈನ್ಗೆ ಕೊಂಡಿನ ಸಿಗ್ತಾನೆ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಗ್ರೀನ್ ಕಲರ್ ಉಂಗುರ ಇದೆ. ನಿಮಗೆ ಇದರಲ್ಲಿ ಯಾವ ಉಂಗುರ ಇಷ್ಟ ಆಗಿರ್ಬೋದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಹಾಗೆ ಇದೊಂದು ಗೋಲ್ಡ್ ರಿಂಗ್ ಇಷ್ಟ ಆಯಿತು. ಅನ್ವಿತಾಗೆ ಚೆನ್ನಾಗಿರುತ್ತಲ್ವ, ಕ್ಯೂಟಾಗಿ ಸ್ಮಾಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ತೋರಿಸ್ರಿ, ಸ್ವಲ್ಪ ಫೋಟೋ ತಕ್ಕೊತೀನಿ. ಅಂದರೆ ಈ ಥರದ್ದು ಇದೇ ಥರ ಸೇಮ್ ಮಾಡ್ಸೋಕ್ಕೆ ಮುಂದೆ ಬರುತ್ತೆ. ಸ್ವಲ್ಪ ತೋರಿಸ್ರಿ ಎಷ್ಟು ಗ್ರಾಮ್ ಇದೆ, ಇದಕ್ಕೆ ಎಷ್ಟು ರೇಟ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ವಿಚಾರಿಸ್ತಾ ಇದ್ದೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಡೈಲಿ ಯೂಸ್ಗೆ ಅನ್ವಿತಾಗೆ. ಅಂದರೆ ಮುಂದೆ ಯಾವತ್ತಾದರೂ ಅನ್ವಿತಾಗೆ ಈ ಥರದ್ದು ರಿಂಗ್ ಏನಾದರೂ ತಗೊಳ್ಳೋದಾದರೆ ಇದೇ ಫೋಟೋ ಕ್ಲಿಕ್ನೇ ನಾನು ತೋರಿಸ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ರೇಟು ಎಷ್ಟೋ ಗ್ರಾಮ್ ಹೇಳಿದ್ರು, ಸರಿಯಾಗಿ ನೆನಪಿಲ್ಲ. ರೇಟ್ ಬಂದು 9,000 ಮೇಲೇನೋ ಹೇಳಿದ್ರು. ಏನು ಅರವಿಂದ್, ಎಲ್ಲಿಟ್ಟಾರ ಹುಡುಗಾದ? ಹುಡುಗಿದ ಕಡೆ ಹುಡುಗಾರ್ದ ಇಟ್ರ. ಎಲ್ಲರೂ ಇಲ್ಲಿ ಹುಡುಗಿರ್ದು ಇಟ್ಟಿದಾರಂತೆ. ಅನ್ವಿತಾ, ಅಂತ ನಿನಗ್ ಬೇಕಾ? ಈಗ ಅನ್ವಿತಾಗಷ್ಟ ನಿನಗದಾವು, ಅನ್ವಿತಾಗಿಲ್ಲ. ಅನ್ವಿತಾ ಎಲ್ಲದವು, ಎಲ್ಲ ಹೋಗ್ಯಾವ, ಹಳೆ ಹೋಗ್ಯಾವ. ಇವಂದ್ ಬೇಕಂತ ನೋಡ. ಅವಾಗ ಮನೆ ತೋರ್ಸಿವಲ್ಲ ನಿನಗ ಬರ್ತ್ಡೇ ಕೊಡ್ಸಿವಿಲ್ಲ. ಹಾ, ಮತ್ತ ಫ್ರೆಂಡ್ಸ್, ಇವಾಗ ಅನ್ವಿತಾಗೆ ಮತ್ತು ಅರವಿಂದ್ಗೆ ಜಾಸ್ತಿ ಬಟ್ಟೆ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇವರು ಬೆಳೆಯೋ ಮಕ್ಕಳು. ನಾವೇನು ಮಾಡ್ತೀವಿ ಅಂದರೆ ಯಾವ್ದು ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ತೊಗೊಂಡು ಇಟ್ಬಿಡ್ತೀವ. ಜಾಸ್ತಿ ಅದು ನಾವು ಹಾಕ್ಕೊಳ್ಳೋದಕ್ಕಿಂತ ಬೀರುವಲ್ಲೇ ಜಾಸ್ತಿ ದಿನ ಉಳಿದೋಗ್ಬಿಡುತ್ತೆ. ಅಂದರೆ ಡೈಲಿ ಹಾಕಿದ್ರೆ ಹಳೇದಾಗ್ಬಿಡುತ್ತೆ. ಮತ್ತು ಹೊರಗಡೆ ಹೋಗುವಾಗ ಅವಾಗ ಏನು ಮಾಡೋದು ಅಂಥೇಳಿ ಹಾಗೆ ಇಟ್ಬಿಡ್ತೀವಿ. ಇಟ್ಟು ಅಲ್ಲೇ ಇಟ್ಟಲ್ಲೇ ಚಿಕ್ಕದಾಗ್ಬಿಡುತ್ತೆ ಫ್ರೆಂಡ್ಸ್. ಎಷ್ಟೊಂದು ಬಟ್ಟೆ ಹಾಗೆ ಚಿಕ್ಕದಾಗಿ ಬಿಸಾಕಿದ್ದೀನಿ. ಅದಕ್ಕೆ ಅವಾಗಲಿಂದ ನಾನು ಇವಾಗ ಜಾಸ್ತಿ ತಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಬಟ್ಟೆಗಳನ್ನ. ಅವ್ರಿಗೇನಾದರೂ ತುಂಬ ಬೇಕು, ಇವಾಗ ಏನಾದರೂ ಫಂಕ್ಷನ್ ಇದೆ ಬೇಕು ಅಂದಾಗ ಮಾತ್ರ ನಾನು ಪರ್ಚೇಸ್ ಮಾಡೋದು ಅವ್ರಿಗೆ ಬಟ್ಟೆಗಳನ್ನ. ಇಲ್ಲ ಅಂದರೆ ಮಾಡೋದಿಲ್ಲ ಫ್ರೆಂಡ್ಸ್. ಇದು ಯಾವಾಗಿಂದ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ಡೌನ್ ಆಯಿತು ನೋಡಿ. ಲಾಕ್ಡೌನಲ್ಲಿ 1 ವರ್ಷ 2 ವರ್ಷ ಮನೇಲೇ ಉಳಿದ್ಬಿಟ್ವಲ್ಲ, ಅವಾಗ ತುಂಬ ಬಟ್ಟೆ ಚಿಕ್ಕದಾಗಿಬಿಡ್ತು ಫ್ರೆಂಡ್ಸ್. ಮತ್ತು ಬರಲೇ ಇಲ್ಲ ಅವ್ರಿಗೆ. ಎಷ್ಟೋ ಬಟ್ಟೆನ ಬಿಸಾಕ್ಬಿಟ್ಟಿದ್ವಿ. ಮತ್ತು ಎಷ್ಟು ಹೊಸದು ಫ್ರೆಂಡ್ಸ್, ಬರೀ ಒಂದೇ ಒಂದು ಸತಿ ಹಾಕ್ಕೊಂಡಿದ್ದಾಳೆ ಅಷ್ಟು. ಎಷ್ಟೊಂದು ಬಟ್ಟೆಗಳು ವೇಸ್ಟ್ ಆಗೋದ್ವು. ಮತ್ತು ನಾವು ಒಂದು ಸತಿ ನಾವು ಹಾಕ್ಕೊಂಡಿರೋ ಬಟ್ಟೆನ ನಾವು ಇನ್ನೊಬ್ರಿಗೆ ಕೊಡೋದಿಲ್ಲ. ಅಂದರೆ ಹೊಸ ಬಟ್ಟೆಗಳನ್ನ ಕೊಡ್ತೀವಿ, ಒಂದು ಸತಿ ಕೂಡ ನಾವು ಹಾಕಿರಬಾರ್ದು. ಆ ಥರ ಬಟ್ಟೆಗಳಾದರೆ ಕೊಡ್ತೀವಿ. ಇದು ನಾವು ಮೈಗೆ ಏನು ಒಂದು ಸತಿ ಹಾಕಿರ್ತೀವಲ್ಲ ಆ ಥರದ ಬಟ್ಟೆನ ನಾವು ಕೊಡಬಾರ್ದಂತೆ ಇನ್ನೊಬ್ರಿಗೆ. ಅದಕ್ಕೆ ನಾವು ಯಾರಿಗೂ ಕೊಡೋದಿಲ್ಲ, ಬಿಸಾಕ್ಬಿಡ್ತೀವಿ. ನಮ್ಮ ಮನೇಲಿ ಯಾರಾದರೂ ಆ ಏಜ್ ಅವ್ರು ಇದ್ದರೆ ನಾವು ಕೊಡ್ತೀವಿ. ಅಂದರೆ ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಯಾರಾದರೂ ನಮ್ಮ ಅನ್ವಿತನ ಏಜ್ ಅವರು, ಅನ್ವಿತನಕ್ಕಿಂತ ಚಿಕ್ಕವರು ಈ ಥರ ಇದ್ದರೆ ಕೊಡ್ತೀವಿ. ಇಲ್ಲಾಂದರೆ ಬೇರೆಯವ್ರಿಗಂತೂ ಹೊರಗಡೆ ಕೊಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಅದು ಒಳ್ಳೇದಾಗಲ್ವಂತೆ. ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ನಾವು ಹಾಕಿರೋ ಬಟ್ಟೆನ ಇನ್ನೊಬ್ರಿಗೆ ಕೊಡಬಾರ್ದು ಅಂಥೇಳಿ. ಅಂದರೆ 1 ಡ್ರೆಸ್ಸು 2 ಡ್ರೆಸ್ಸು ಈ ರೀತಿ ಏನಾದರೂ ಆಗಿದ್ದರೆ ಅಷ್ಟು ಬೇಜಾರು ಆಗ್ತಾ ಇರಲಿಲ್ಲ. ಆದರೆ ತುಂಬ ಏನಿಲ್ಲ ಅಂದ್ರೆ 10 ಡ್ರೆಸ್ ಮೇಲೇ
ಅವಳಿಗೆ ತುಂಬ ಚಿಕ್ಕದಾಗೋಯ್ತು. ಆವಾಗಿಂದ ಡಿಸೈಡ್ ಮಾಡಿಬಿಟ್ಟೆ ಇನ್ನು ಜಾಸ್ತಿ ಬಟ್ಟೆ ತೊಗೊಳಕ್ಕೆ ಹೋಗಬಾರ್ದು. ಅನ್ವಿತಾ ಮತ್ತು ಅರ್ವಿನು ಫುಲ್ಲು ದೊಡ್ಡವರಾಗೋವರೆಗೂ ಇವ್ರಿಗೆ ಒಂದು 5-6 ಜೊತೆ ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ, ಒಂದು 5-6 ಜೊತೆ ಮನೆಯಲ್ಲಿ ಡೈಲಿ ಯೂಸ್ ಮಾಡೋದಕ್ಕೆ ಇಷ್ಟು ಬಟ್ಟೆ ತೊಗೊಂಡ್ರೆ ಸಾಕು ಅಂಥೇಳಿ ಇವಾಗ ಆದಷ್ಟು ಕಡಿಮೆ ಬಟ್ಟೆನ ಇವರಿಗೆ ತಗೊಳ್ತಾ ಇದ್ದೀನಿ. ಏನ ಮಂಕಿ ಟಪ್ಪಿಗೆ ಬೇಕು, ಒಟ್ಟು ಏನು ಕಾಣಿಸ್ತಾವ ಎಲ್ಲ ಬೇಕು. ಏನ ಅರವಿಂದ್, ನೀ ಅಂತದ್ ಯಾವತ್ತೂ ಹಾಕೊಂಡಿಲ್ಲ. ಹಾ, ಕೊಡಿಸ್ತೀವ ಒಂದ್ ಭಾಳ ದಿವಸ ಆಗಿಂದ. ಇವತ್ತಿಲ್ಲ, ರೊಕ್ಕ ಇಲ್ಲ, ಖಾಲಿ ಅದು ರೊಕ್ಕ. ಫ್ರೆಂಡ್ಸ್, ಇವಾಗ ಡಿ ಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬಟ್ಟೆಗಳನ್ನ ಡಿ ಮಾರ್ಟಲ್ಲಿ ತೊಗೊಳ್ಳೋದಿದೆ. ಇವಾಗ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ತೊಗೊಂಡ್ವಿ. ಬನ್ನಿ ಇವಾಗ ಡಿ ಮಾರ್ಟಿಗೆ ಹೋಗೋಣ ಫ್ರೆಂಡ್ಸ್. ಹಾಗೆ ಬೆಳಗಾಂ ನೇಚರ್ ಎಲ್ಲ ಹೇಗಿದೆ ಅಂಥೇಳಿ ನೋಡಿ ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರು. ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ ಒಂದೊಂದು ಟೈಮ್ ಮಾಡಿರ್ತೀನಿ, ಒಂದೊಂದು ಟೈಮ್ ಮಾಡೋಕ್ಕಾಗಿರೋದಿಲ್ಲ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಬೆಳಗಾಂ ವೆದರ್ ಅಂದರೆ. ಕೇಲಿ ಸ್ಕೂಲ್, ಅದು ಕೇಲಿ ಸ್ಕೂಲ್ ಅಂತ ಇತ್ತು ಒಟ್ಟು. ನೋಡಿ ಫ್ರೆಂಡ್ಸ್, ಬೆಳಗಾಂ ನೇಚರ್ ಹೇಗಿದೆ ಅಂಥೇಳಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ ಬೆಳಗಾಂದು ನೇಚರು, ವೆದರು, ಕ್ಲೈಮೇಟ್ ಎಲ್ಲ ಒಂದೇ. ತುಂಬಾ ಇಷ್ಟ. ಕಣ್ಣಿಗಂತೂ ಹಬ್ಬ ಆಗ್ತಾ ಇರುತ್ತೆ. ಎಲ್ಲಿ ಹೋಗ್ತೀವಿ ಅಲ್ಲಿ ಫುಲ್ಲು ಗ್ರೀನರಿ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಫ್ರೆಂಡ್ಸ್ ರೋಡು. ಹಾಗೆ ನೋಡ್ತಾನೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಮಾಡಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಡು. ಬೆಳಗಾಂ ಕ್ಲೈಮೇಟ್ ಬಂದು ಫ್ರೆಂಡ್ಸ್ ಜಾಸ್ತಿ ಬಿಸಿಲಿರೋದಿಲ್ಲ. ಈ ಕಡೆ ಜಾಸ್ತಿ ತುಂಬ ಕೋಲ್ಡೂ ಇರೋದಿಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಅಷ್ಟೇ ಕೋಲ್ಡ್ ಇರುತ್ತೆ. ಇನ್ನು ಬೇಸಿಗೆ ಟೈಮಲ್ಲೇನು ಅಷ್ಟೊಂದು ಏನು ಬಿಸಿಲೂ ಇರೋದಿಲ್ಲ. ಚೆನ್ನಾಗಿರುತ್ತೆ. ಇದೇ ರೀತಿ ಇದ್ದರೆ ಅಂದರೆ ನಮ್ಮ ಮನುಷ್ಯರದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತುಂಬ ಬಿಸಿಲಿದ್ರೆ ಹೀಟ್ ಆಗ್ತಾ ಇರುತ್ತೆ, ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹೆಲ್ತಲ್ಲಿ. ಮತ್ತು ಕೋಲ್ಡ್ ಇದ್ದರೆ ಆವಾಗವಾಗ ಶೀತ ಆಗ್ತಾ ಇರುತ್ತೆ. ಈ ರೀತಿ ಆಗುತ್ತೆ. ಮೀಡಿಯಮ್ ಲೆವೆಲಲ್ಲಿದ್ದರೆ ಏನೂ ಪ್ರಾಬ್ಲಮ್ ಬರಲ್ಲ. ನಮಗಂತೂ ಬೆಳಗಾಮಿಗೆ ಬಂದ ಮೇಲೆ ಅಷ್ಟೊಂದು ಹೆಲ್ತ್ ಇಶ್ಯೂಸ್ ಏನೂ ಬಂದಿಲ್ಲ. ನಾವೇನಾದರೂ ಬೆಳಗಾಂ ಬಿಟ್ಟು ಹೋಗೋದಾದರೆ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೆಳಗಾಂ ನೇಚರ್ನ, ವೆದರ್ನ. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಡಿ ಮಾರ್ಟ್ ಹತ್ರ ಬಂದ್ವಿ. ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡಿ ಡಿ ಮಾರ್ಟ್. ಇಲ್ಲಿ ಬೆಳಗಾಮಲ್ಲಿ ಡಿ ಮಾರ್ಟ್ ಇನ್ನೂ ಕಟ್ತಾನೆ ಇದ್ದಾರೆ ಫ್ರೆಂಡ್ಸ್, ಇನ್ನೂ ಮುಗಿತಾನೇ ಇಲ್ಲ. ಇನ್ನೂ ಸ್ವಲ್ಪ ಕಟ್ಟಡ ಎಲ್ಲ ನಡೀತಾ ಇದೆ. ಡೇ ಟೈಮಲ್ಲಿ ಡಿ ಮಾರ್ಟ್ಗೆ ಬಂದಿದ್ದು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಯಾವಾಗಲೂ ರಾತ್ರಿ ಬರ್ತಾ ಇದ್ವಿ, ಅಷ್ಟೊಂದು ಕ್ಲಿಯರಾಗಿ ಬರ್ತಾ ಇರಲಿಲ್ಲ ವಿಡಿಯೋ. ನೋಡೋಣ ಇವತ್ತು ಡಿ ಮಾರ್ಟ್ ಒಳಗಡೆ ಹೋದಾಗ ವಿಡಿಯೋ ಮಾಡೋಕ್ಕೆ ಆಗುತ್ತೋ ಏನೋ ನೋಡ್ತೀನಿ. ಆದರೆ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಫ್ರೆಂಡ್ಸ್, ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಅನ್ವಿತಾ, ಅರ್ವಿನು ಗಾಗಲ್ಸ್ ನೋಡ್ತಾ ಇದ್ದಾರೆ.
ಬರಲ್ಲ ಅದು ಬರ್ತದಲ್ಲ ಸ್ವಲ್ಪ ದೊಡ್ಡ ತೊಗೊಂತೀರಿ ನೀ ಬರೋಬರೈತಿ ಈಗ ಸ್ವಲ್ಪ ದೊಡ್ಡ ತೊಗೊಂಡಿರ್ತೀವ ರೀ ಟ್ರಯಲ್ ರೂಮ್ ಅದ ನೋಡು ಚಲೋ ಆಗತ್ತ ಹೆಂಗ್ರ ಅಲ್ಲೊಂದಿಷ್ಟು ಅದ ನೋಡು ಎಷ್ಟು ಫ್ಲೋರ್ ಅದಾವ ಅನ್ವಿತಾ ಬ್ಯಾಡ ಸ್ವಲ್ಪ ಸಣ್ಣದವು ಕರ್ಚಿಫ್ ದೊಡ್ಡ ಇಲ್ಲ ದೊಡ್ಡ ಇಲ್ಲಿ ಸಣ್ಣ ಸಣ್ಣ ಅದ ಬಾಳ ನಂಗೆ ಇಷ್ಟ ಆಗುತ್ತೆ ಕರ್ಚಿಫ್ ಇವು ಎಲ್ಲ ಸ್ಥಿತಿ ಇಲ್ಲ ಇವನು ದೊಡ್ಡದ ನೋಡಿ ಕರ್ಚಿಫ್ ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಹಾಗೆ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.